ಬನ್ನಿ ಇವತ್ತು ಸ್ವೀಟ್ ಸ್ಟಾಲ್ಗಳಲ್ಲಿ ಬೇಕರಿಗಳಲ್ಲಿ ಸಿಗೋಂಥ ಒಂದು ಸ್ವೀಟ್ ರೆಸಿಪಿ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರೆಡಿ ಮಾಡ್ಕೋಬೋದು. ಇದರ ಹೆಸರು ಬಂದು ಸಂದೇಶ್ ಅಂತ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ರೆಡಿಮೇಡ್ ಪನ್ನೀರ್ ಪ್ಯಾಕೆಟು 200 ಗ್ರಾಮ್ಸ್ ಸಿಗುತ್ತೆ. ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ. ಅದನ್ನು ತುರಿದ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ. 1 ಕಪ್ಪು ಪನ್ನೀರ್ ತುರಿ ಬಂದಿದೆ. ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಪುಡಿ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಸಕ್ಕರೆನ ಪೌಡ್ರ್ ಮಾಡಿ ಕೂಡ ನೀವು ಸೇರಿಸ್ಕೋಬೋದು. ಪಲ್ಸ್ ಮೋಡಲ್ಲಿ 1 ರಿಂದ 2 ಸತಿ ಮಾಡಿದ್ರೆ ಈ ಥರ ಚೆನ್ನಾಗಿ ಸಕ್ಕರೆ ಮತ್ತು ಪನ್ನೀರು ಮಿಕ್ಸ್ ಆಗುತ್ತೆ. ಅದನ್ನು ಒಂದು ಬಾಣಲೆಯಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಒಲೆ ಮೇಲೆ ಒಂದು 5 ನಿಮಿಷ ಈ ಥರ ತಿರುತ್ತಾ ಇರಿ. ತಿರುತ್ತಾ ಇದ್ದಷ್ಟು ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಇದೆ ಅಂದಾಗ ಒಂದು ಅರ್ಧ ಕಪ್ಪಷ್ಟು ಹಾಲಿನ ಪುಡಿ ಸೇರಿಸ್ಕೊಳ್ಳಿ. ಮಿಲ್ಕ್ ಪೌಡ್ರು ಯಾವ ಬ್ರ್ಯಾಂಡ್ದಾದರೂ ಬಳಸ್ಕೋಬೋದು. ನಾನಿಲ್ಲಿ ತಿರುತ್ತಾ ಇರ್ಬೇಕಾದ್ರೆ ಯಾರೋ ಬಂದರು, ಬಾಗಿಲು ತೆಗಿಯಕ್ಕೆ ಹೋಗಿದ್ದೆ. ಆಗ 2 ನಿಮಿಷದಲ್ಲಿ ಅದು ಸ್ವಲ್ಪ ತಳ ಹಿಡ್ಕೊಂಬಿಡ್ತು. ನೀವು ಆ ತಪ್ಪು ಮಾಡಬೇಡಿ, ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ತಿರುತ್ತಾ ಇರಿ. ನೋಡಿ, ಎಲ್ಲಿವರೆಗೂ ತಿರುಗಬೇಕು ಅಂದರೆ ಆ ಬಾಣಲೆ ಬಿಟ್ಕೊಂಡು ಬರಬೇಕು. ಕಾಣಿಸ್ತಾ ಇದೆಯಾ ನಿಮಗೆ? ಮಧ್ಯದಲ್ಲಿ ಉಂಡೆ ಆಕಾರಕ್ಕೆ ಬರುತ್ತೆ. ಆವಾಗ ಆಗಿದೆ ಅಂತ ಅರ್ಥ. ಇವಾಗ ನೋಡಿ, ಸೂಪರಾಗಿ ರೆಡಿಯಾಗಿದೆ. ಇದನ್ನು ಒಲೆ ಉರಿ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಾದಮೇಲೆ ನಿಮ್ಗೆ ಇಷ್ಟವಾದ ಸ್ಕ್ವೇರ್ ಆದರೂ ಸರಿ, ರೌಂಡ್ ಆದರೂ ಸರಿ, ಈ ಥರ ಸ್ವೀಟನ್ನು ರೆಡಿ ಮಾಡ್ಕೋಬೋದು. ನಾನಿಲ್ಲಿ ರೌಂಡಾಗಿ ಮಾಡಿಡ್ತಾ ಇದ್ದೀನಿ. ಒಂದು 15 ರಿಂದ 20 ಬಾಲ್ಸು ಬಂದಿದೆ. ಇದಕ್ಕೆ ಅಲಂಕಾರಕ್ಕೆ ಸ್ವಲ್ಪ ಕೇಸರಿ ದಳನ ಹಾಲಲ್ಲಿ ಅಜ್ಜಿಬಿಟ್ಟು ಇಡ್ತಾ ಇದ್ದೀನಿ. ಭಾಳ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ, ತಿನ್ನಲಿಕ್ಕೂ ಅಷ್ಟೇ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ಎಲ್ರಿಗೂ ಇಷ್ಟ ಆಗುತ್ತೆ. ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ನಿಮ್ಮ ಕಮೆಂಟ್ಸ್ಗೆ ಎದುರು ನೋಡ್ತಾ ಇರ್ತೀನಿ.